ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಥರದ ಮಣ್ಣಿಯ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಇದೊಂದು ಆಗುಂಬೆ ಶೈಲಿಯ ಮಣ್ಣಿ. ಈ ಮಣ್ಣಿ ಮಾಡಲಿಕ್ಕೆ ನಾನಿಲ್ಲಿ ಅರ್ಧ ಕಪ್ನಷ್ಟು ರಾಗಿಯನ್ನು ತಗೊಂಡು ಚೆನ್ನಾಗಿ ತೊಳೆದು ಈ ರೀತಿ ನೆನೆ ಹಾಕ್ತಾ ಇದ್ದೇನೆ. ಹಾಗೆ ಅರ್ಧ ಕಪ್ನಷ್ಟು ಇಡೀ ಗೋಧಿಯನ್ನು ಕೂಡ ಚೆನ್ನಾಗಿ ತೊಳೆದು ಈ ರೀತಿ ನೆನೆ ಹಾಕಿ ಇಡ್ತಾ ಇದ್ದೇನೆ. ಈಗ ಒಂದು 50 ಗ್ರಾಮ್ನಷ್ಟು ಹೆಸರನ್ನು ಕೂಡ ಚೆನ್ನಾಗಿ ತೊಳೆದು ನೆನೆ ಹಾಕ್ತಾ ಇದ್ದೇನೆ. ಇದನ್ನೆಲ್ಲ ಬೆಳಗ್ಗೆ ನಾನು ನೆನೆ ಹಾಕಿದ್ದೆ. ರಾತ್ರಿ ಇದರ ನೀರನ್ನೆಲ್ಲ ಚೆನ್ನಾಗಿ ತೆಗೆದು ಮೊಳಕೆ ಬರಲಿಕ್ಕೆ ಇಡುವ. ಇದನ್ನು ಮೊಳಕೆ ಬರೆಸದೆ ಹಾಗೆ ಡೈರೆಕ್ಟ್ ಆಗಿ ಕೂಡ ಯೂಸ್ ಮಾಡಿಕೊಳ್ಳಬಹುದು. ಮೊಳಕೆ ಬರೆಸಿಕೊಂಡು ಉಪಯೋಗಿಸಿದ್ರೆ ಇನ್ನೂ ಸ್ವಲ್ಪ ಪ್ರಯೋಜನಕಾರಿಯಾಗಿರ್ತದೆ, ತುಂಬ ನ್ಯೂಟ್ರಿಷಿಯಸ್ ಆಗಿರ್ತದೆ. ಈಗ ಬೆಳಗ್ಗೆ ಆದಾಗ ನೋಡಿ ಈ ರೀತಿ ಒಳ್ಳೆ ಮೊಳಕೆ ಬಂದಿದೆ. ಗೋಧಿ ಅಷ್ಟು ಸುಲಭದಲ್ಲಿ ಮೊಳಕೆ ಬರುವುದಿಲ್ಲ, ಒಂದು 3-4 ದಿನ ಆದರೂ ಬೇಕಾಗ್ತದೆ. ಇಷ್ಟು ನೆನೆ ಹಾಕಿಕೊಂಡ್ರೆ ಸಾಕಾಗ್ತದೆ. ಈಗ ಗೋಧಿಯನ್ನು ಒಂದು ತಟ್ಟೆಗೆ ಹಾಕ್ತಾ ಇದ್ದೇನೆ. ಇದರ ನೀರಿನಂಶ ಎಲ್ಲ ಹೋಗಲಿಕ್ಕೆ ಚೆನ್ನಾಗಿ ಒಮ್ಮೆ ಬಿಸಿಲಿನಲ್ಲಿ ಒಣಗಿಸ್ಕೊಳ್ಬೇಕು. ಗೋಧಿಯಲ್ಲಿ ಕಾರ್ಬೋಹೈಡ್ರೇಟ್, ಫೈಬರ್ಸ್ ಹಾಗೂ ಹಲವಾರು ಥರದ ವಿಟಮಿನ್ಗಳನ್ನು ಹೊಂದಿರುತ್ತದೆ. ಆದ್ದರಿಂದ ಇದು ಮಗುವಿಗೆ ಕೂಡ ತುಂಬ ಒಳ್ಳೆಯದು. ಈ ಮೂರನ್ನು ಕೂಡ ಮೊಳಕೆ ಬರೆಸದೆ ಡೈರೆಕ್ಟ್ ಆಗಿ ಕೂಡ ಉಪಯೋಗಿಸ್ಕೊಳ್ಬಹುದು. ಈಗ 1.5 ಕಪ್ನಷ್ಟು ಅಕ್ಕಿಯನ್ನು ಒಂದು 3-4 ಸಲ ಚೆನ್ನಾಗಿ ತೊಳೆದು ಇದನ್ನು ಕೂಡ ಬಿಸಿಲಿನಲ್ಲಿ ಒಣಗಿಸಿಕೊಳ್ಳುವ. ಈ ಮಣ್ಣಿ ರೆಸಿಪಿಯಲ್ಲಿ ಅಕ್ಕಿಯನ್ನು ಉಪಯೋಗಿಸೋದ್ರಿಂದ ಇದು ತುಂಬ ಕಾರ್ಬೋಹೈಡ್ರೇಟ್ಸ್ ಹೊಂದಿರೋದ್ರಿಂದ ಎನರ್ಜಿ ಹಾಗೆ ಡೈಜೆಷನ್ ಕೂಡ ಸುಲಭವಾಗಿ ಆಗ್ತದೆ. ಮಕ್ಕಳಿಗೆ ಸಾಲಿಡ್ ಫುಡ್ ಸ್ಟಾರ್ಟ್ ಮಾಡಿದಾಗ ರಾಗಿಯನ್ನು ಕೊಟ್ಟೆ ಸ್ಟಾರ್ಟ್ ಮಾಡ್ತಾರೆ, ಯಾಕೆಂದರೆ ಇದು ತುಂಬ ಸುಲಭವಾಗಿ ಡೈಜೆಸ್ಟ್ ಆಗ್ತದೆ. ಹಾಗೆ ಇದು ಮೂಳೆಗಳು ಹಾಗೂ ಹಲ್ಲುಗಳನ್ನು ತುಂಬ ಸ್ಟ್ರೆಂಥನ್ ಮಾಡ್ತದೆ. ಈಗ ಒಂದು 50 ಗ್ರಾಮ್ನಷ್ಟು ದಪ್ಪ ಅವಲಕ್ಕಿಯನ್ನು ಕೂಡ ತಗೊಂಡಿದ್ದೇನೆ. ನಾನು ಸುಮ್ಮನೆ ಬಿಸಿಲಲ್ಲಿ ಒಣಗಿಸ್ತಾ ಇದ್ದೇನೆ, ಸ್ವಲ್ಪ ಕ್ರಿಸ್ಪ್ ಆಗಿ ಬರ್ತದೆ. ಹೀಗೆ ಇದನ್ನೆಲ್ಲ ಬಿಸಿಲಿಗೆ 1-2 ಗಂಟೆಯಷ್ಟು ಹೊತ್ತು ಒಣಗಿಸ್ಕೊಂಡ್ರೆ ಒಳ್ಳೆ ಕ್ರಿಸ್ಪ್ ಆಗಿ ಬರ್ತದೆ. ಈಗ ಇದೆಲ್ಲ ಪೂರ್ತಿಯಾಗಿ ಒಣಗಿದ ನಂತರ ಒಂದೊಂದಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ಮೊದಲು ನಾನು ಅಕ್ಕಿಯನ್ನು ರೋಸ್ಟ್ ಮಾಡ್ತಾ ಇದ್ದೇನೆ. ಇದು ಸ್ವಲ್ಪ ಕ್ರಿಸ್ಪ್ ಆಗಿ ಬಂದಾಗ ಇದನ್ನು ತೆಗಿಬಹುದು. ಸ್ವಲ್ಪ ಕಂದು ಬಣ್ಣ ಬರ್ತದೆ, ಹಾಗೆ ಒಂದು ಪಟ ಆಗುವ ಸೌಂಡ್ ಕೂಡ ಕೇಳ್ತದೆ. ರಾಗಿ ಹಿಟ್ಟು, ಅಕ್ಕಿ ಹಿಟ್ಟು ಹಾಗೆ ಗೋಧಿ ಹಿಟ್ಟು ಅಂತಂದ್ರೆ ಅದನ್ನು ಹುರಿದು ಯೂಸ್ ಮಾಡಿಕೊಳ್ಬೇಕು. ಇದನ್ನು ತಣಿಲಿಕ್ಕೆ ಒಂದು ಪಾತ್ರೆಗೆ ಹಾಕಿ ಇಡುವ. ಈಗ ಅದೇ ಬಾಣಲೆಗೆ ಒಣಗಿಸಿಟ್ಟ ಗೋಧಿಯನ್ನು ಕೂಡ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ 1.5 ಕಪ್ನಷ್ಟು ಅಕ್ಕಿಗೆ 1/4 ಕಪ್ನಷ್ಟು ರಾಗಿ ಹಾಗೂ 3/4 ಕಪ್ನಷ್ಟು ಗೋಧಿಯನ್ನು ಉಪಯೋಗಿಸುವುದು ಉಂಟು. ನಾನಿಲ್ಲಿ ಗೋಧಿ ಹಾಗೂ ರಾಗಿಯನ್ನು ಸಮಸಮವಾಗಿ ಹಾಕಿಕೊಂಡಿದ್ದೇನೆ. ಇದು ಕೂಡ ಸ್ವಲ್ಪ ಕ್ರ್ಯಾಕಲ್ ಆಗುವ ಸೌಂಡ್ ಕೇಳ್ತದೆ. ಇದನ್ನು ಬೇಕಿರೊಮ್ಮೆ ಬೈಟ್ ಮಾಡಿ ನೋಡಬಹುದು, ಕ್ರಿಸ್ಪ್ ಆಗಿ ಇರ್ತದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕುವ. ಹಾಗೆ ಇನ್ನು ರಾಗಿಯನ್ನು ಕೂಡ ರೋಸ್ಟ್ ಮಾಡಿಕೊಳ್ಬೇಕು. ಇದೆಲ್ಲ ಪೂರ್ತಿಯಾಗಿ ರೋಸ್ಟ್ ಆಗಬೇಕು. ಹೆಲ್ತಿಯಾದ ವೆಯ್ಟ್ ಗೇನ್ ಆಗಲಿಕ್ಕೆ ಕೂಡ ರಾಗಿ ಸಹಕಾರಿಯಾಗ್ತದೆ. ಇದನ್ನು ಬಾಯಿಗೆ ಹಾಕಿ ನೋಡುವಾಗ ಸ್ವಲ್ಪ ಕ್ರಿಸ್ಪ್ ಆಗಿರ್ತದೆ, ಹಾಗಿದ್ರೆ ಇದು ಪೂರ್ತಿಯಾಗಿ ರೋಸ್ಟ್ ಆಗಿದೆ ಅಂತ ಅರ್ಥ. ಈಗ ಅವಲಕ್ಕಿಯನ್ನು ಕೂಡ ರೋಸ್ಟ್ ಮಾಡ್ತಾ ಇದ್ದೇನೆ. ಈ ಅವಲಕ್ಕಿ ತುಂಬ ಈಸಿಯಾಗಿ ಡೈಜೆಸ್ಟ್ ಆಗ್ತದೆ, ಹಾಗೆ ಇದರಲ್ಲಿ ಐರನ್ ಅಂಶ ಕೂಡ ತುಂಬ ಜಾಸ್ತಿ ಇರ್ತದೆ. ಇದು ಕ್ರಿಸ್ಪ್ ಆಗಿ ಬಂದಾಗ ಕೈಯಲ್ಲಿ ಸುಲಭವಾಗಿ ಕಟ್ ಮಾಡಿಕೊಳ್ಳಬಹುದು. ಇದನ್ನು ಕೂಡ ಒಂದು ಪ್ಲೇಟಿಗೆ ಹಾಕಿ ಇಟ್ಟುಕೊಳ್ಳುವ. ಈಗ ಹೆಸರು ಕಾಳನ್ನು ಕೂಡ ಫ್ರೈ ಮಾಡಿಕೊಳ್ಬೇಕು. ಈ ಹೆಸರು ಕಾಳನ್ನು ಉಪಯೋಗಿಸೋದ್ರಿಂದ ಇದರಲ್ಲಿ ಹೇರಳವಾದ ಪ್ರೋಟೀನ್, ವಿಟಮಿನ್ಸ್ ಹಾಗೂ ಮಿನರಲ್ಸ್ ಕೂಡ ಇರ್ತದೆ. ಇದು ಮಗುವಿನ ವೆಯ್ಟ್ ಗೇನ್ ಆಗಲಿಕ್ಕೂ ತುಂಬ ಸಹಕಾರಿಯಾಗ್ತದೆ, ಹಾಗೆ ತುಂಬ ಈಸಿಯಾಗಿ ಡೈಜೆಸ್ಟ್ ಕೂಡ ಆಗ್ತದೆ. ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿಕೊಳ್ಳುವ. ಈಗ ಒಂದೊಂದಾಗಿ ಸೆಪರೇಟ್ ಆಗಿ ಇದನ್ನೆಲ್ಲ ಪೌಡರ್ ಮಾಡಿಕೊಳ್ಬೇಕು. ಮೊದಲು ಗೋಧಿಯನ್ನು ಪೌಡರ್ ಮಾಡ್ತಾ ಇದ್ದೇನೆ. ಇದೆಲ್ಲ ಪೂರ್ತಿ ಚೆನ್ನಾಗಿ ಒಣಗಿದ ನಂತರವೇ ರೋಸ್ಟ್ ಮಾಡಿಕೊಳ್ಬೇಕು. ಇದನ್ನೊಂದು ದೊಡ್ಡ ಬೌಲ್ಗೆ ಹಾಕಿಕೊಳ್ಳುವ. ಇದೇ ರೀತಿ ರಾಗಿಯನ್ನು ಕೂಡ ಪೌಡರ್ ಮಾಡಿಕೊಳ್ಳುವ. ಇದೆಲ್ಲ ಒಳ್ಳೆ ನೈಸಾಗಿ ಪೌಡರ್ ಆಗಿ ಬರಬೇಕು. ಇನ್ನು ರೋಸ್ಟ್ ಮಾಡಿದ ಅಕ್ಕಿಯನ್ನು ಕೂಡ ಪೌಡರ್ ಮಾಡಿಕೊಳ್ತಾ ಇದ್ದೇನೆ. ಈಗ ರೋಸ್ಟ್ ಮಾಡಿದ ಹೆಸರು ಕಾಳನ್ನು ಕೂಡ ಪೌಡರ್ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಕೊನೆಯಲ್ಲಿ ಅವಲಕ್ಕಿಯನ್ನು ಕೂಡ ಪೌಡರ್ ಮಾಡಿಕೊಂಡ್ರೆ ಆಯಿತು. ಅವಲಕ್ಕಿಯನ್ನು ಯೂಸ್ ಮಾಡಿದ್ರಿಂದ ಇದು ಕಾರ್ಬೋಹೈಡ್ರೇಟ್ಸ್ ರಿಚ್ ಆಗಿರ್ತದೆ, ಹಾಗೆ ವಿಟಮಿನ್ ಬಿ ಹಾಗೂ ಇದು ಬೋನ್ ಗ್ರೋತಿಗೆ ತುಂಬ ಸಹಕಾರಿ ಆಗ್ತದೆ. ಮೂಳೆ ಎಲ್ಲ ಗಟ್ಟಿಯಾಗಲಿಕ್ಕೆ ಅವಲಕ್ಕಿಯನ್ನು ಆದಷ್ಟು ಇನ್ಕ್ಲೂಡ್ ಮಾಡಿಕೊಳ್ಳಬಹುದು. ಈ ಎಲ್ಲ ಹುಡಿ ಮಾಡಿದ ಪೌಡರ್ಗಳನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಇದು ಭದ್ರಮುಷ್ಟಿ ಅಂತ ಬೇರು ಬರ್ತದೆ. ಇದನ್ನೊಂದು 25 ಗ್ರಾಮ್ ತಗೊಂಡಿದ್ದೇನೆ. ಹಾಗೆ ಒಂದು 25 ಗ್ರಾಮ್ನಷ್ಟು ಸುಗಂಧಿ ಬೇರು ಕೂಡ ತಗೊಂಡಿದ್ದೇನೆ. ಇದನ್ನೊಮ್ಮೆ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿಟ್ಕೊಳ್ಬೇಕು. ಈಗ 1 ಜಾಯಿಕಾಯಿ, 4 ಏಲಕ್ಕಿ, ಹಾಗೆ ಒಂದು 7-8 ಕಾಳು ಮೆಣಸು, ಹಾಗೆ ಒಂದು 1/4 ಚಮಚದಷ್ಟು ಓಮ ಕಾಳನ್ನು ಕೂಡ ತಗೊಂಡಿದ್ದೇನೆ. ಜೊತೆಯಲ್ಲಿ ಆಗಲೇ ಬಿಸಿಲಿನಲ್ಲಿ ಒಣಗಿಸಿಟ್ಟ ಭದ್ರಮುಷ್ಟಿ ಹಾಗೂ ಸುಗಂಧಿ ಬೇರು. ಇದನ್ನೊಮ್ಮೆ ಈ ರೀತಿ ಕುಟ್ಟಿ ಪುಡಿ ಮಾಡಿಕೊಳ್ಬೇಕು. ನಂತರ ಮಿಕ್ಸಿಯಲ್ಲಿ ಹಾಕಿ ನೈಸಾಗಿ ಪೌಡರ್ ಮಾಡಿಕೊಳ್ಬೇಕು. ಹೀಗೆ ಡೈರೆಕ್ಟ್ ಆಗಿ ಕೂಡ ಈ ಮಣ್ಣಿಯನ್ನು ಮಾಡಿ ಸರ್ವ್ ಮಾಡಬಹುದು.
ಇಲ್ಲಿ ಬೇಕಿದ್ರೆ ಸ್ವಲ್ಪ ಹೆಲ್ದಿ ಇರಲಿ ಅಂತ ನಾನಿಲ್ಲಿ ಕೆಲವು ಬೇರುಗಳನ್ನು ಹಾಕ್ತಾ ಇದ್ದೇನೆ. ಈ ಜಾಯಿಕಾಯಿ ಹಾಕೋದ್ರಿಂದ ಯಾವುದಾದ್ರು ಡೈಜೆಸ್ಟಿವ್ ಇಶ್ಯೂಸ್ ಇದ್ದರೆ ಅಥವಾ ಗ್ಯಾಸ್ ಪ್ರಾಬ್ಲಮ್ ಇದ್ದರೆ ಮಗುವಿಗೆ ಅದು ಕೂಡ ಸುಲಭವಾಗಿ ಪರಿಹಾರ ಆಗ್ತದೆ. ಇದನ್ನೊಂದು ಡಬ್ಬದಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು, ಬೇಕಿದ್ರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈಗ ನಾನು ಈ ಮಣ್ಣಿಯ ಪೌಡರ್ಗೆ 2 ಸ್ಪೂನಷ್ಟು ಈ ಬೇರಿನ ಹುಡಿಗಳನ್ನು ಹಾಕ್ತಾ ಇದ್ದೇನೆ. ಕೊನೆಯಲ್ಲಿ ಇದಕ್ಕೆ 1 ಚಮಚದಷ್ಟು ಆ್ಯರೋರೂಟ್ ಪೌಡರ್ ಕೂಡ ಹಾಕಿಕೊಳ್ಬೇಕು. ಇದನ್ನೆಲ್ಲ ಸೇರಿಸಿ ಒಟ್ಟಿಗೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸುಲಭವಾಗಿ ಡೈಜೆಷನ್ಗೆ ಹೆಲ್ಪ್ ಮಾಡೋದ್ರಿಂದ ಆ್ಯರೋರೂಟ್ ಪೌಡರ್ ಕೂಡ ಹೆಲ್ಪ್ ಆಗ್ತದೆ. ಪೂರ್ತಿ ಮಿಕ್ಸ್ ಆದ ನಂತರ ಬೇಕಿದ್ರೆ ಜರಡಿ ಹಿಡಿದು ನಂತರ ಇದನ್ನು ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಪ್ರತಿ ಸಲ ಈ ರೀತಿ ಮಣ್ಣಿ ಮಾಡುವಾಗ 1 ರಿಂದ 2 ಸ್ಪೂನಷ್ಟು ಈ ಬೇರಿನ ಹುಡಿಯನ್ನು ಹಾಕಿಕೊಂಡ್ರೆ ಒಳ್ಳೆಯದು. ಇನ್ನು ಈ ರೀತಿ ಪೂರ್ತಿ ಪೌಡರ್ ಮಾಡಿಕೊಂಡ ನಂತರ ಒಂದು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದನ್ನು 2-3 ತಿಂಗಳಷ್ಟು ಕಾಲ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಬೇಕಿದ್ರೆ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈಗ ಸಾಮಾನ್ಯವಾಗಿ ಮಣ್ಣಿ ಮಾಡುವ ಅದೇ ರೀತಿಯಲ್ಲಿ ಈ ಮಣ್ಣಿಯನ್ನು ಕೂಡ ಮಾಡಿಕೊಳ್ಳುವುದು. 1 ರಿಂದ 2 ಸ್ಪೂನಷ್ಟು ಮಣ್ಣಿಯ ಹುಡಿಯನ್ನು ಹಾಕಿಕೊಂಡು ಅದಕ್ಕೆ ಸ್ವಲ್ಪ ನೀರು ಅಥವಾ ಹಾಲನ್ನು ಬೆರೆಸಿ ಮಿಕ್ಸ್ ಮಾಡಿಕೊಳ್ಬೇಕು. ಯಾವುದೇ ಗಂಟಿಲ್ಲದಂತೆ ಮಿಕ್ಸ್ ಮಾಡಿಕೊಂಡು ಬೇಕಿದ್ರೆ ಆಪ್ಷನಲ್ ಆಗಿ ಬೆಲ್ಲ ಕೂಡ ಹಾಕಿಕೊಳ್ಬಹುದು. ಇದರ ಬದಲು ಕಲ್ಲು ಸಕ್ಕರೆಯನ್ನು ಕೂಡ ಹಾಕಿಕೊಳ್ಬಹುದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಸ್ಟವ್ ಅನ್ನು ಆನ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಬೇಕಿದ್ರೆ ಹಾಲು ಕೂಡ ಸೇರಿಸ್ಕೊಳ್ಬಹುದು. ಈ ರೀತಿ ಒಳ್ಳೆ ಕುದಿ ಬಂದಾಗ ಇದನ್ನು ಆಫ್ ಮಾಡಿಕೊಂಡು ಒಂದು ಸರ್ವಿಂಗ್ ಬೌಲ್ಗೆ ಹಾಕಿಕೊಳ್ಳುವ. ಬೇಕಿದ್ರೆ ಯಾವ್ದಾದ್ರು ಹಣ್ಣಿನ ಪ್ಯೂರಿ ಇದ್ರೆ ಹಾಕಿಕೊಳ್ಬಹುದು. ಹಾಗೆ ಬೇಯಿಸಿದ ಬೇಳೆ ಕೂಡ ಬೇಕಿದ್ರೆ ಮ್ಯಾಶ್ ಮಾಡಿಕೊಂಡು ಹಾಕಿಕೊಳ್ಬಹುದು. ಇನ್ನು ಇದನ್ನು ಸ್ವಲ್ಪ ಆರಿದ ನಂತರ ಬೇಕಿದ್ರೆ ಸ್ವಲ್ಪ ತುಪ್ಪ ಕೂಡ ಹಾಕಿಕೊಂಡು ಮಗುವಿಗೆ ಸರ್ವ್ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.